ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಂಡ್ಯದಲ್ಲಿ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಡಿಶ್ ಮಾಡ್ತಿದ್ದೀನಿ. ಅದೇನಂತಂದರೆ ನಾಟಿ ಕೋಳಿ ಬಸ್ಸಾರು. ಆ್ಯಕ್ಚುಲಿ ನಾಟಿ ಕೋಳಿ ನನ್ನ ಹತ್ರ ಇಲ್ಲ, ಬಾಯ್ಲರ್ ಕೋಳಿಲಿ ಮಾಡ್ತಿದ್ದೀನಿ. ನಿಮ್ಗೇನಾದರೂ ನಾಟಿ ಕೋಳಿ ಸಿಕ್ಕಿದ್ರೆ ನೀವು ನಾಟಿ ಕೋಳಿಲೇ ಮಾಡಿ, ಇಲ್ಲ ಅಂದರೂ ಕೂಡ ಬಾಯ್ಲರ್ ಕೋಳಿಲಿ ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಚಿಕನ್ ಸಾಂಬಾರ್ಗಿಂತ ಡಿಫ್ರೆಂಟ್ ಆಗಿರುತ್ತೆ, ಎಸ್ಪೆಷಲಿ ಚಿಕನ್ನು. ಯಾಕೆಂದರೆ ಇದನ್ನು ಸಪ್ರೇಟಾಗಿ ಬಸ್ತಾದ್ಮೇಲೆ ಫ್ರೈ ಮಾಡ್ತೀವಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ 3/4 kg ಚಿಕನ್ನು, 1 ಈರುಳ್ಳಿ ಉದ್ದುದ್ದು ಕಟ್ ಮಾಡಿರೋದು, 1 ಈರುಳ್ಳಿ ಅಡ್ಲ ಕಟ್ ಮಾಡಿರೋದು, ಮತ್ತು ಸ್ವಲ್ಪ ಸಣ್ಣ ಈರುಳ್ಳಿನ ಇಟ್ಕೊಂಡಿದ್ದೀನಿ. ಇದು ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. 1 ಟೊಮ್ಯಾಟೊ ಮೀಡಿಯಮ್ ಸೈಜ್ದು, ಮತ್ತು ಇದು ಮನೇಲೇ ಮಾಡಿರುವಂಥ ನಾನ್ ವೆಜ್ ಮಸಾಲ ಪೌಡರು. ಇದರಲ್ಲಿ ಖಾರದ ಪುಡಿ, ಹಸಿ ಕಡಲೆ, ಹಾಗೆ ಕೊತ್ತಂಬರಿ ಪೌಡರ್ 3 ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಪುದೀನ ಸೊಪ್ಪು, ಚಕ್ಕೆ ಲವಂಗ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಕಾಯಿ, ಬೆಳ್ಳುಳ್ಳಿ, ಬೆಣ್ಣೆ, ಮೆಣಸು, ಶುಂಠಿ. ಸೊ ಮೊದಲಿಗೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಗಲೇ ಕಟ್ ಮಾಡಿಟ್ಟಿರೋಂಥ 1 ಈರುಳ್ಳಿ, ಹಾಗೆ ಟೊಮ್ಯಾಟೊ, ಈಗ ಇದಕ್ಕೆ ನಾನು ಆಗಲೇ ಹೇಳ್ದಂಗೆ ನಾನ್ ವೆಜ್ ಪೌಡರ್ನ ಹಾಕೋತಿದ್ದೀನಿ. ಇದು ನಿಮ್ಮ ಹತ್ರ ಇಲ್ಲ ಅಂದರೆ 2 ಸ್ಪೂನು ಖಾರದ ಪುಡಿ, ಹಾಗೆ 1 ಸ್ಪೂನು ಕೊತ್ತಂಬರಿ ಪೌಡರು, ಹಾಗೆ ಸ್ವಲ್ಪ ಹುರ್ಗಡ್ಲೆ ಪೌಡ್ರನ್ನ ಹಾಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು. ಇವಾಗ ಇದನ್ನು ಆರೋದಕ್ಕೆ ಬಿಡಬೇಕು ನಾವು. ಆ ಟೈಮಲ್ಲಿ ಈಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ಮಸಾಲೆಗೆ ನಾನೊಂದು ಅರ್ಧ ಕಪ್ಪಷ್ಟು ಕಾಯಿನ ಹಾಕೋತಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಕಾಯಿನ ಉಳಿಸ್ಕೊತಿದ್ದೀನಿ. ಇದು ಏನಕ್ಕೆ ಅಂದರೆ ಚಿಕನ್ ಫ್ರೈ ಮಾಡುವಾಗ ಹಾಕೊಳ್ಳೋಕ್ಕೆ. 1 ಸ್ಪೂನಷ್ಟು ಗಸಗಸೆ, ಚಕ್ಕೆ ಮತ್ತು ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಒಂದು ಅರ್ಧ ಟೀ ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ. ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ಈಗ ಮಸಾಲ ಪೇಸ್ಟ್ ರೆಡಿ ಇದೆ, ಒಂದು ಬೌಲ್ಗೆ ಹಾಕೋತಿದ್ದೀನಿ. ಸೊ ಈಗ ಇದೇ ಜಾರಿಗೆ ಆಗಲೇ ಫ್ರೈ ಮಾಡಿಟ್ಟಿದ್ದಂಥ ಮಸಾಲ ಹಾಕ್ಕೊಂಡು ರುಬ್ಕೋಬೇಕು. ಸೊ ಈ ಸಾಂಬಾರಿಗೆ ಎಣ್ಣೆ ಬದಲು ಬೆಣ್ಣೆ ಹಾಕ್ತಾರೆ. ಏನಕ್ಕೆ ಅಂದರೆ ಚಿಕನ್ ಬಾಡಿಗೆ ಹೀಟ್ ಅಂತ ಹೇಳ್ಬಿಟ್ಟು ಬೆಣ್ಣೆ ತಂಪಾಗಿರುತ್ತೆ. ಸೊ 2 ಈಕ್ವಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಣ್ಣೆನ ಹಾಕ್ತಾರೆ. ಇದಕ್ಕೆ ಕಟ್ ಮಾಡಿರೋಂಥ ಒಂದು ಆನಿಯನ್ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಚಿಕನ್ ಹಾಕೋತಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೋತಿದ್ದೀನಿ. ಚಿಕನ್ನ ನೀಟಾಗಿ ಒಂದು 5 ರಿಂದ 10 ನಿಮಿಷ ನೀಟಾಗಿ ಹುರ್ಕೋಬೇಕು. ಇವಾಗ ಚಿಕನ್ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲ ಹಾಕೋತಿದ್ದೀನಿ. ಇವಾಗ ಇದೊಂದು 5 ರಿಂದ 10 ನಿಮಿಷ ಕೂತಿದೆ. ಇದಕ್ಕೆ ಆಗಲೇ ರುಬ್ಬಿಟ್ಟಿರೋಂಥ ಮಸಾಲಾನ ಹಾಕೋಣ. ಒಂದು 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ಸೊ ಈಗ ಚಿಕನ್ ಫ್ರೈ ಮಾಡೋದಕ್ಕೆ
ಮೆಣಸು ಮತ್ತು ಬೆಳ್ಳುಳ್ಳಿನ ರಫ್ ಆಗಿ ಕುಟ್ಕೋಬೇಕು. ಈ ಥರ ರಫ್ ಆಗಿ ಕುಟ್ಕೋಬೇಕು. ಇದನ್ನ ನೀಟಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸಾಂಬಾರನ್ನ ಸೈಡಿಗೆ ಇಟ್ಕೊಂಡು ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪ, ಅದಕ್ಕೆ ಸಣ್ಣ ಈರುಳ್ಳಿ, ಇದು ನೀವಿದ್ರೆ ಹಾಕೋಬೋದು ಸಣ್ಣ ಈರುಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಆಗಲೇ ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಹಾಕೋತಿದ್ದೀನಿ. ನೀಟಾಗಿ ಚಿಕ್ಕ ಉರಿಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕಾಯಿನ ಹಾಕೋತಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ, ಯಾಕೆಂದರೆ ಆಲ್ರೆಡಿ ಚಿಕನಲ್ಲಿ ಉಪ್ಪಿರುತ್ತೆ. ಈಗ ಇದಕ್ಕೆ ನಾವು ಚಿಕನ್ನ ಹಾಕೊಳ್ಳೋಣ. ಸೊ ನೀವು ಚಿಕನ್ನ ಬೇಕಿದ್ರೆ ಫುಲ್ ಬಸ್ಬಿಟ್ಟು ಬೇಕಾದರೂ ಹಾಕೋಬೋದು, ಬಟ್ ನಾನಿಲ್ಲಿ ಬಸೀತಾ ಇಲ್ಲ, ಜಸ್ಟ್ ಒಂದು ಇದರಿಂದ ತಗೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಹಾಗೆ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೆಡಿ ಆಯಿತು ನಮ್ಮ ಚಿಕನ್ನು.